ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನೆ ಯೋಜನೆ ಈ ಸ್ಕೀಮ್ಗೆ ಗರ್ಭಿಣಿಯರು, ಬಾಣಂತಿಯರು ಯಾವ ಥರ ಅಪ್ಲೈಯನ್ನು ಮಾಡ್ಬೋದು, ಯಾವ ಥರ ಇದನ್ನು ಅವರ ಅಂಗನವಾಡಿಯಲ್ಲಿ ಕೂಡ ಇದನ್ನು ಅಪ್ಲೈ ಮಾಡಿ ಕೊಡ್ತಾರೆ ಅಥವಾ ಸ್ವತಃ ಅವರೇ ಅಪ್ಲೈ ಮಾಡೋದಾದರೂ ಕೂಡ ಸಿಟಿಸನ್ ಲಾಗಿನ್ನಿಂದಾಗಿ ಅವರೇ ಸ್ವತಃ ಅಪ್ಲೈಯನ್ನು ಮಾಡ್ಬೋದು. ಅದನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ಮಾತೃವಂದನಾ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಮೇಯ್ನಾಗಿ ತಾಯಿ ಕಾರ್ಡ್ ಇದೆಯಲ್ಲ, ತಾಯಿ ಕಾರ್ಡ್ ಬೇಕಾಗುತ್ತೆ. ಯಾಕಂದರೆ ತಾಯಿ ಕಾರ್ಡಲ್ಲೇ ಎಲ್ಲ ಡೀಟೇಲ್ಸ್ಗಳು ಇರೋದ್ರಿಂದ ತಾಯಿ ಕಾರ್ಡ್ ನಂಬರ್ ಎಲ್ಲ ಹಾಕ್ಲಿಕ್ಕಿರುತ್ತೆ. ತಾಯಿ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲೇ ನೀವು ಈ ಒಂದು ಮಾತೃವಂದನಾ ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮಗೆ 11,000 ರೂಪಾಯಿ ತನಕ ಇಲ್ಲಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಬನ್ನಿ ಅದನ್ನು ಯಾವ ಥರ ಅಪ್ಲೈ ಮಾಡೋದು ಏನು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಕ್ಲೀನಾಗಿ ಒಂದು ಸತಿ ವಿಡಿಯೋನ ನೋಡಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಈ ಒಂದು ಮಾತೃವಂದನಾ ಸ್ಕೀಮ್ಗೆ ಅಪ್ಲೈಯನ್ನು ಮಾಡಿ. ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಮೊಬೈಲ್ ಫೋನ್ನ ಯಾವುದಾದ್ರೂ ಒಂದು ಬ್ರೌಸರಲ್ಲಿ pmmy.wcd.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ಒಂದು ವೆಬ್ಸೈಟ್ಗೆ ಬಂದಿದ್ದೀನಿ. ಪ್ರಧಾನ ಮಂತ್ರಿ ಮಾತೃವಂದನೆ ಯೋಜನೆದು ವೆಬ್ಸೈಟ್ ಇದು. ಇಲ್ಲಿ ಸಿಟಿಸನ್ ಲಾಗಿನ್ ಡೌನ್ಲೋಡ್ PMMVY ಆ್ಯಪ್ ಅಂತ ಇದೆ. ಇದರ ಆ್ಯಪ್ ಕೂಡ ಇದೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸಿಟಿಸನ್ ಲಾಗಿನ್ ಕೂಡ ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ನಾನಿಲ್ಲಿ ಸಿಟಿಸನ್ ಲಾಗಿನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಿಟಿಸನ್ ಲಾಗಿನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಕ್ಲೀನಾಗಿ ಯಾವ ಥರ ಏನೇನು ಡೀಟೇಲ್ಸ್ನ ಫಿಲ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೀವು ಆ ಥರನೇ ನೀವು ಸುಲಭವಾಗಿ ಮನೆಯಲ್ಲಿ ಮೊಬೈಲ್ ಮೂಲಕ ಮಾತೃವಂದನಾ ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದು. ಇಲ್ಲಿ ಮೊಬೈಲ್ ನಂಬರನ್ನು ಕೇಳ್ತಾ ಇದೆ. ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಮೊಬೈಲ್ ನಂಬರನ್ನು ಕೇಳ್ತಾ ಇದೆ. ನಾನು ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಹಾಕಿದಂಥ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆಯಲ್ಲ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಂತರ ನೀವು ಇಲ್ಲಿ 3 ಗೆರೆ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಡಾಟಾ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಬೆನಿಫಿಷಿಯರಿ ರಿಜಿಸ್ಟ್ರೇಷನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೆನಿಫಿಷಿಯರಿ ರಿಜಿಸ್ಟ್ರೇಷನ್ ಅಂತ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಈ ಬೆನಿಫಿಷಿಯರಿ ಪರ್ಸನಲ್ ಪ್ರೊಫೈಲ್ ಅಂತ ಇದೆ. ಅಲ್ಲಿ ಇದು ಬೆನಿಫಿಷಿಯರಿ ಇದನ್ನು ಎಂಪ್ಲಾಯ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, PSU ಅಂತ ಇದೆ. ಅಲ್ಲಿ ನೀವು ನೋ ಅಂತ ಕೊಡಬೇಕು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟು ಎಂಪ್ಲಾಯಿಗಳಿಗೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಈ ಒಂದು ಸ್ಕೀಮ್ ಏನಿದೆ ಅದು ಅಪ್ಲೈ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ರೇಷನ್ ಕಾರ್ಡ್ ಕೂಡ, BPL ರೇಷನ್ ಕಾರ್ಡ್ ಕೂಡ ಬೇಕಾಗಿರೋದ್ರಿಂದ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನೀವು ನೋ ಅಂತ ಕೊಡಬೇಕಾಗುತ್ತೆ. ಇನ್ನು ಅಪ್ಲೈ ಫಾರ್ ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್ ಅಂತ ಇದೆ. ನೀವು ಮೊದಲನೇ ಮಗುವಿಗೆ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಎರಡನೇ ಮಗುವಿಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. ಇದು ಮೊದಲನೇ ಮಗು ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಅಮೌಂಟ್ ಬರುತ್ತೆ. ಎರಡನೇ ಮಗು ಹೆಣ್ಣಾದರೆ ಮಾತ್ರ ನಿಮಗೆ ಇಲ್ಲಿ ಅಮೌಂಟ್ ಬರುವಂಥದ್ದು. ಇನ್ನು ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ ಇದೆ. ಆ ಬಾಕ್ಸ್ನಲ್ಲಿ ನಿಮಗೆ
ಇವಾಗಲೇ ಮಗು ಇದ್ದರೆ ನಿಮಗೆ ಎಷ್ಟು ಮಗು ಇದೆ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ನೀವು ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿದ್ದರೆ ಅಥವಾ ಫಸ್ಟ್ ಮಗು ಆಗಿದ್ದರೆ ನೀವು ಇಲ್ಲಿ 0 ಅಂತ, ಇದು ನಿಮ್ಮ ಮೊದಲನೇ ಮಗು ಅಥವಾ ಮೊದಲನೇ ಪ್ರೆಗ್ನೆನ್ಸಿ ಆಗಿದ್ರೆ ನೀವು ಇಲ್ಲಿ 0 ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಡಸ್ ದ ಬೆನಿಫಿಷರಿ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇದೆ. ಸೊ ಇಲ್ಲಿ ಬಾಕ್ಸ್ ಇದೆ, ಅದ್ರ ಮೇಲೆ ಟಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ಒಂದು ಬಾಕ್ಸ್ ಇದೆ, ಅದ್ರ ಮೇಲೆ ಟಿಕ್ ಮಾಡಿ ಇಲ್ಲೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನು ಓದ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಇರೋ ರೀತಿ ನೀವಿಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಂದರೆ ಬೆನಿಫಿಷರಿ ನೀವು ಯಾರ ಒಂದು ಹೆಸರಿನಲ್ಲಿ ಈ ಮಾತೃವಂದನಾ ಸ್ಕೀಮ್ಗೆ ಅಪ್ಲೈ ಮಾಡಿರ್ತೀರ ಅವರ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಅದೇ ಥರ ನೀವು ಇಲ್ಲಿ ಟೈಪ್ ಮಾಡಬೇಕು, ಈ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೀವು ಆಧಾರ್ ಕಾರ್ಡನ್ನು ಹಾಕಬೇಕಾಗುತ್ತೆ. ಆ ನಂತರ ಬೆನಿಫಿಷರಿ ಡೇಟ್ ಆಫ್ ಬರ್ತನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬೆನಿಫಿಷರಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಏಜ್ ಅದು ಆಟೋಮೆಟಿಕ್ ಆಗಿ ಬರುತ್ತೆ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದರೆ. ಸೊ ಇಲ್ಲಿ ಏಜ್ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ. ಸೊ ನೆಕ್ಸ್ಟ್ ಕ್ಯಾಟಗರಿ ನೇಮ್ ಅಂತ ಇದೆ. ಸೊ SC ST ಅದರ್ಸ್ ಅಂತ ಇದೆ. ನೀವು ಜನರಲ್ ಆಗಿದ್ರು ಸಹ, ನೀವು ಜನರಲ್ ಕ್ಯಾಸ್ಟ್ನವರಾಗಿದ್ರು ಸಹ ನೀವು ಅದರ್ಸ್ಗೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಅಂತ ಇದೆ. ಸೊ ನೀವು ಯಾರ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮದೇ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಸೆಲ್ಫ್ ಅಂತ ಹಾಕಿ, ಇಲ್ಲ ನಿಮ್ಮ ಹಸ್ಬೆಂಡ್ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಮದರ್ದು ಮೊಬೈಲ್ ನಂಬರ್ ಕೊಟ್ಟರೆ ಮದರ್ದು, ಫಾದರ್ದು ಮೊಬೈಲ್ ನಂಬರ್ ಕೊಟ್ಟಿದ್ರೆ ಫಾದರ್ದು, ಈ ಥರ ಮದರಿಂದ ಅತ್ತೆದು ಅಥವಾ ಮಾವಂದು, ಹೀಗೆ ಇಲ್ಲಿ ಆಪ್ಷನ್ ಇದೆಯಲ್ಲ, ನೀವು ಯಾರ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಾ ಅಂತ ನೋಡಿಕೊಂಡು ಸೊ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂತ ಇದೆ. ಸರ್ ಇಲ್ಲಿ ಒಂದಷ್ಟು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಈ ಶ್ರಮ್ ಕಾರ್ಡು, BPL ಕಾರ್ಡು, ಈ ರೀತಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ತೋರಿಸುತ್ತೆ. ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರ ಹತ್ರ BPL ಕಾರ್ಡ್ ಇರೋದ್ರಿಂದ ಸೊ ನೀವು BPL ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಸೊ ಇದು BPL ಕಾರ್ಡ್ ಇದ್ದವರಿಗೆ ಬೆನಿಫಿಟ್ ಸಿಗೋದ್ರಿಂದ ಸೊ BPL ಕಾರ್ಡ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಐಡೆಂಟಿಟಿ ನಂಬರ್ ಅಂತ ಇದೆ. ಸೊ ಅಲ್ಲಿ ನಿಮ್ಮ BPL ಕಾರ್ಡ್ ನಂಬರನ್ನು ಹಾಕಿ. ನೆಕ್ಸ್ಟ್ ಕೆಳಗೆ ಅಪ್ಲೋಡ್ ಫೈಲ್ ಅಂತ ಇದೆ ಅಲ್ಲ, ಸೊ ಇಲ್ಲಿ ನಿಮ್ಮ BPL ಕಾರ್ಡ್ ಸ್ಕ್ಯಾನ್ ಮಾಡಿರೋ ಫೋಟೋನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋನ. ಸೊ ನೀವು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ನೀವು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಚೂಸ್ ಫೈಲ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ MCP ಕಾರ್ಡ್ ಡೀಟೇಲ್ಸ್ ಅಂತ ಇದೆ. MCTS, RCH ID, MCP ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಇದು MCP ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಬೇರೆ ಯಾವುದೂ ಅಲ್ಲ, ತಾಯಿ ಕಾರ್ಡ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ತಾಯಿ ಕಾರ್ಡಲ್ಲಿ ಫಸ್ಟಲ್ಲೇ ಇರುತ್ತೆ, RCH ID ಅಂತ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ಅದನ್ನು ಎಂಟ್ರಿ ಮಾಡಬೇಕು. MCTS RCH ID ಅಂತ ಇದೆಯಲ್ಲ ಅಲ್ಲಿ ನೀವು ಎಂಟ್ರಿ ಮಾಡಬೇಕು. ಇನ್ನು MCP ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಅಂತ ಇದೆ. ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಾರ್ಡ್ ಯಾವ ಡೇಟಿಗೆ ರಿಜಿಸ್ಟರ್ ಆಗಿದೆ ಅಂತ ನೋಡಿಕೊಂಡು ಸೊ ಆ ಡೇಟಿಗೆ ನೀವಿಲ್ಲಿ ಅದಿಲ್ಲಿ ಒಳಗಡೆ ಇರುತ್ತೆ. ಸೊ ನೀವು ಆ ಡೇಟನ್ನು ಇಲ್ಲಿ ಹಾಕಬೇಕು. ಅಲ್ಲಿ ನೋಂದಣಿ ದಿನಾಂಕ ಅಂತ ಇರುತ್ತೆ. ಸೊ ನೀವು ಅದನ್ನಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ಅಂದರೆ LMP ಡೇಟ್ ಅದು ಕೂಡ ನಿಮ್ಮ ತಾಯಿ ಕಾರ್ಡಲ್ಲಿರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಹಾಕಬೇಕು. ಆ್ಯಂಟಿನೆಟಲ್ ಚೆಕಪ್ ANC ಡೇಟ್ ಅದು ಕೂಡ ನಿಮ್ಮ ಇದರಲ್ಲಿ ಇರುತ್ತೆ, ನಿಮ್ಮ ಒಂದು ತಾಯಿ ಕಾರ್ಡಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ನೋಡಿಕೊಂಡು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಹ್ಯಾವ್ ದ ಚೈಲ್ಡ್ ಬಿನ್ ಬರ್ನ್ ಅಂತ ಇದೆ, ಅಂದರೆ ಮಗು ಹುಟ್ಟಿದ್ಯಾ ಅಥವಾ ಇಲ್ವಾ ಅನ್ನೋದು ಇಲ್ಲಿ ಕೇಳುತ್ತೆ. ಮಗು ಹುಟ್ಟಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಮಗು ಹುಟ್ಟಿದ್ರೆ ಇಲ್ಲಿ ಚೈಲ್ಡ್ ಬರ್ತ್ ಡೇಟನ್ನು ಹಾಕಬೇಕಂದ್ರೆ ಮಗು ಯಾವ ಡೇಟಿಗೆ ಹುಟ್ಟಿದೆ ಅನ್ನೋದನ್ನ ಇಲ್ಲಿ
ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್, ನೀವು ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಅಡ್ರೆಸ್ನಲ್ಲಿ ಹಾಕಬೇಕು. ಸೊ ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ನ ಕಳಿತು, ನಿಮ್ಮ ಇಲ್ಲಿ ಪಿನ್ ಕೋಡನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅಸೈನ್ಡ್ ಅಂಗನವಾಡಿ ಅಂತ ಇದೆ. ಸೊ ನಿಮ್ಮ ಅಂಗನವಾಡಿ ಯಾವ ಇದಕ್ಕೆ ಬರುತ್ತೆ, ನಿಮ್ದು ಇಲ್ಲಿ ಆಪ್ಷನ್ ಇರುತ್ತೆ. ಸೊ ನಿಮ್ಮ ಅಂಗನವಾಡಿ ಯಾವುದಂತ ನೋಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಆ ರೀತಿ ಸಬ್ಮಿಟ್ ಅಂತ ಕೊಟ್ಟಾಗ ಒಂದು ಡೌನ್ಲೋಡ್ ಮಾಡೋದಕ್ಕೆ ಒಂದು ಪ್ರಿಂಟ್ಔಟ್ ಪೇಜ್ ಬರುತ್ತೆ. ಸೊ ಅದನ್ನು ನೀವು ನಿಮ್ಮ ಒಂದು ರೆಫರೆನ್ಸಿಗೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇಷ್ಟು ಈ ರೀತಿ ನೀವು ಸುಲಭವಾಗಿ ಮೊಬೈಲ್ನಲ್ಲೇ ಈ ಒಂದು ಮಾತೃವಂದನಾ ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದು. ಅಪ್ಲೈ ಮಾಡಿ 2-3 ತಿಂಗಳ ಅಥವಾ 4 ತಿಂಗಳ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ. ಸೊ ಹೀಗೆ ನೀವು ಸುಲಭವಾಗಿ ಮೊಬೈಲ್ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಮಾತೃವಂದನಾ ಸ್ಕೀಮ್ಗೆ ಅಪ್ಲೈಯನ್ನು ಮಾಡಿ 11,000 ರೂಪಾಯಿಯನ್ನು ನೀವು ಪಡ್ಕೋಬೋದು. ಈ 11,000 ರೂಪಾಯಿ ಯಾವ ಥರ ಸಿಗುತ್ತೆ ಅಂತ ಅಂದರೆ, ಮೊದಲನೇ ಮಗು ಗಂಡಾಗಿದ್ರು ಹೆಣ್ಣಾಗಿದ್ರು 5,000 ಸಿಗುತ್ತೆ. ಎರಡನೇ ಮಗು ಹೆಣ್ಣಾಗಿರಬೇಕು. ಹೆಣ್ಣು ಮಗು ಹುಟ್ಟಿ 3 ತಿಂಗಳ ಇಂಜೆಕ್ಷನ್ನ ನಂತರ 6,000 ರೂಪಾಯಿ ಹಣ ನಿಮಗೆ ಸಿಗುತ್ತೆ. ಹೀಗೆ ನಿಮಗೆ 11,000 ರೂಪಾಯಿ ಅಮೌಂಟು ಈ ಒಂದು ಮಾತೃವಂದನಾ ಸ್ಕೀಮ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.